ಸಂಶಯ ಅಂತಕ್ಕಂಥದ್ದು ಹೆಣ್ಣು ಗಂಡಲ್ಲಿ ಇರುತ್ತಾ ಇಲ್ವಾ? ಸಂಶಯ ಇರುತ್ತೆ ಗುರುಗಳೇ. ಸಂಶಯ ಏನದು ಅಂದರೆ ಮದುವೆ ಮಾಡ್ಕೋಬೇಕಾ ಬೇಡವಾ, ಹುಡುಗ ಸರಿನಾ ಸರಿ ಇಲ್ವಾ, ಅಥವಾ ಇವಳು ಸರಿನಾ ಇಲ್ವಾ, ಸಂಶಯ ಇದ್ದೇ ಇರುತ್ತೆ. ಜೀವನದ ಬಗ್ಗೆ ಸಂಶಯ ಇರುತ್ತೆ. ಸರಿ ಹೋಗುತ್ತಾ ಇಲ್ವಾ ಅಂತ. ಈ ಸಂಶಯಕ್ಕೆ ಕೊನೆ ಅಧ್ಯಾಯನೇ ಮದುವೆ. ಈ ಸಂಶಯ ಯಾಕೆ ಉತ್ಪತ್ತಿ ಆಗತ್ತೆ ಅಂದರೆ ಮನಸ್ಸಿನ ಹತೋಟಿ ತಪ್ಪಿದಾಗ ಬರುತ್ತೆ. ಮನಸ್ಸಿನ ಹತೋಟಿ ತಪ್ಪಿದಾಗ ಸಂಶಯ ಬರುತ್ತೆ. ಈ ಹತೋಟಿ ತಪ್ಪೋದು ಎಲ್ಲಿ ಅಂದರೆ ಹೃದಯದಲ್ಲೇ. ಹೇಗೆ? ಈ ಒಂದು ಸನ್ನಿವೇಶದಲ್ಲಿ ಉಪೇಂದ್ರ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡುವಾಗ ದೂರ ಕೊಟ್ಬಿಟ್ಟು ಅಲ್ಲಿ ಕೂರಿಸ್ಬಿಟ್ಟು ಲವ್ ಮಾಡು ಅಂತಾನೆ. ಹೆಂಗಾಗತ್ತದು? ಅಲ್ಲ, ದೂರ ದೂರ ಇದ್ದಾಗ ಲವ್ ಹೆಂಗ್ರೆ ಆಗತ್ತೆ? ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕೆ ಅದನ್ನ ಮಾಡ್ದ ಅವನು ಅಂತ ಇನ್ನೂ ಜನಕ್ಕೆ ಗೊತ್ತಾಗಿಲ್ಲ ಅಂತ ಅನ್ಕೋತೀನಿ. ಅದನ್ನ ತೋರಿಸ್ತೀನಿ, ಹೇಳ್ಕೊಡೋಣ ಅಂತ. ಯಾಕೆ ಇದನ್ನ ವಿಷಯ ತಗೊಳ್ತೀನಿ ಅಂದರೆ ಸಿನಿಮಾ ಅಂದ ತಕ್ಷಣ ಜನಕ್ಕೆ ಬೇಗ ಕಣ್ಣು ಓಪನ್ ಆಗುತ್ತೆ. ಅದಕ್ಕೋಸ್ಕರವಾಗಿ ನಾನು ದೂರ ನೀನು ದೂರ ಪ್ರೀತಿ ಮಾಡೋದು ಹೆಂಗೆ ಪ್ರೀತಿ ಆಗತ್ತದು? ಇದು ಆಕರ್ಷಣೆ ಆಗಬೇಕು ಅಂದರೆ ಹತ್ತಿರವಾದಾಗ ಆಕರ್ಷಣೆ ಆಗತ್ತೆ. ಈಗ ಹತ್ತಿರವಾದಾಗ ಏನಾಗುತ್ತೆ? ಹಾರ್ಟ್ ಬೀಟ್ ಜಾಸ್ತಿ ಆಗತ್ತೆ, ಅಂದರೆ ಆತಂಕ. ಸೊ ನಾನು ಹೆಂಗೆ ಮಾತಾಡೋದು, ಅಥವಾ ಹುಡುಗಿ ಹೊಸ ಪರಿಚಯ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಈಗ ನಿಂಗೆ ಅರ್ಥ ಆಗ್ತಾ ಇರ್ಬೋದು, ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಹಾರ್ಟ್ ಬೀಟ್ಸ್ ವೇರಿಯೇಷನ್ಸ್ ಆಗೋದು ಆಕರ್ಷಣೆಯಿಂದ ಮಾತ್ರ, ಹೌದಲ್ಲ? ಹೌದು. ಈ ಆಕರ್ಷಣೆಯಲ್ಲಿ ನಮಗೆ ಶಾಂತತ್ವ ಬರಬೇಕು ಅಂದರೆ ಯಾವಾಗ ಅಂದರೆ ಸ್ಪರ್ಶ ಆದಾಗ. ಹೆಣ್ಣು ಗಂಡು ಸ್ಪರ್ಶ ಆದಾಗ ಶಾಂತ ಆಗುತ್ತೆ, ಖುಷಿ ಆಗುತ್ತೆ ಇಬ್ಬರಿಗೂ, ಹೌದಾ? ಹೌದು. ಇನ್ನು ಮುಂದುವರೆದ ಭಾಗ ನಾನು ಹೇಳೋಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೋಬೇಕು. ಸ್ಪರ್ಶದಿಂದ ಎರಡು ಹೃದಯಗಳು ಶಾಂತವಾಗತ್ತೆ. ಎಂಥ ಅದ್ಭುತವಾದ ಪವಾಡ ಇದೆ ನಮ್ಮ. ಹೌದು ಗುರುಗಳೇ. ಇದಕ್ಕೆ ಮದುವೆ ಮಾಡ್ಕೊಂಡು ಇದಕ್ಕಿನ್ನ ಅದೃಷ್ಟ ಬೇಕಾ? ಬೇಡ ಗುರುಗಳೇ. ಗಂಡು ಹೆಣ್ಣು ಖುಷಿಯಾಗಿ ಶಾಂತವಾಗಿರ್ತಕ್ಕಂಥ ಮುಂದೆ ಯಾವ ಅದೃಷ್ಟ ಬೇಕಾ? ಬೇಡ. ಕಾರಲ್ಲಿ ಕೂತ್ಕೊಂಡು ಹೋಗ್ತಿದ್ರು, ಹೆಂಡತಿ ಆ ಕಡೆ ಫಾರೆಸ್ಟ್ ನೋಡ್ತಿರ್ತಾರೆ, ಗಂಡ ಈ ಕಡೆ ಡ್ರೈವಿಂಗ್ ಮಾಡ್ತಿರ್ತಾನೆ, ಈ ಅದೃಷ್ಟ ಬೇಕಾ? ಬೇಡ ಗುರುಗಳೇ. ಕಾರಲ್ಲಿ ಕೂತಿದ್ದಾರೆ, ಗಂಡು ಹೆಣ್ಣು ಮುಖ ಮಾತ್ರ ನೋಡ್ತಾ ಇಲ್ಲ. ಸೊ ಇದು ಒಂದು ಬದುಕು ಅಂತ ಅನ್ಕೊಂಡಿದೀವಿ. ಈಗ ಇಲ್ಲಿ ಆಗ್ತಾ ಇರ್ತಕ್ಕಂಥ ತಪ್ಪಾದರೂ ಏನು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ಈ ಮದುವೆ ಆಗುವಾಗ ಇಲ್ಲಿ ವಿಷಯ ಏನು? ಎರಡು ಹೃದಯಗಳು ಒಂದಾಗಬೇಕು. ಒಂದಾದಾಗ ಮನುಷ್ಯ ಶಾಂತಿ ಬರುತ್ತೆ ಅಂತ ವಿಷಯ ಗೊತ್ತಾಯ್ತು. ಹೌದು. ಈಗ ಅದು ಗೊತ್ತಾಗಬೇಕಂತಂದ್ರೆ ಮನೆಯಲ್ಲಿ ಗಂಡು ಮತ್ತು ಹೆಣ್ಣು ಇಬ್ಬರು ಒಂದು ಆಗಲೇಬೇಕು. ದಾಂಪತ್ಯ ಮದುವೆ ಚೆನ್ನಾಗಿರ್ಬೇಕಾದ್ರೆ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಮದುವೆ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತು. ಹೌದು ಹೌದು. ಮದುವೆ ಆಗುವಾಗ ಒಂದು ವಿಷಯನ ನಾವು ಮರಿತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಏನು? ಪುರೋಹಿತರು ಕಲಿಸ್ತೀವಿ, ಗಟ್ಟಿಮೇಳ ಮಾಡಿಸ್ತೀವಿ, ಮಂತ್ರ ಹೇಳಿಸ್ತೀವಿ, ಎಲ್ಲರ ಕಾಲ ಅಕ್ಷತೆ ಹಾಕಿಸ್ತೀವಿ, ಎಲ್ಲನೂ ಮಾಡ್ತೀವಿ. ಇಲ್ಲಿ ಮುಖ್ಯ ಪಾತ್ರ ಯಾರು? ಹೀರೋ ಹೀರೋಯಿನ್ನು, ಅಂದರೆ ಗಂಡು ಹೆಣ್ಣು, ಹೌದಾ? ಗಂಡು ಮಾಂಗಲ್ಯ ಧಾರಣೆಯನ್ನ ಮಾಡ್ತಕ್ಕಂಥ ಪದ್ಧತಿ ಗೊತ್ತಿದೆ. ಮಾಂಗಲ್ಯ ಕೈಲಿ ಹಿಡ್ಕೋತಾನೆ, ಹಿಡ್ಕೊಂಡು ಮಂತ್ರ ಅವನು ಹೇಳ್ಬೇಕಿತ್ತು, ಹೇಳ್ತಾ ಇಲ್ಲ. ಇದು ಮೊದಲನೇ ಅಪರಾಧ. ಪುರೋಹಿತರು ಮಂತ್ರ ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ದೊಡ್ಡ ಘೋರವಾದ ಅಪರಾಧ, ಮಾಂಗಲ್ಯ ಕಟ್ಟುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ವೈಜ್ಞಾನಿಕವಾಗಿ ಕೂಡ ಇದು ಅರ್ಥ ಮಾಡ್ಕೋಬೇಕು, ನಾವೆಷ್ಟು ಮೂರ್ಖತನದ ವಿಚಾರವನ್ನು ಮಾಡ್ಕೊಂಡಿದ್ದೀವಿ ಅಂತ. ಮಾಂಗಲ್ಯದ ಸರ ಎಷ್ಟು ಪ್ರಮಾಣ ಇರಬೇಕು ಅಂತ ಗೊತ್ತಾ? ಗೊತ್ತಿಲ್ಲ ಗುರುಗಳೇ. ಅಲ್ಲಿ ಬಳಸೋದೇನು? ಅರ್ಶಿನದ ದಾರ. ಹೌದು. ಅರ್ಶಿನದ ದಾರ ಎಷ್ಟು ಅಳತೆ ಇರಬೇಕು ಅಂತ ಗೊತ್ತಿದೆಯಾ ಮದುವೆ ಮಾಡಿಸೋರಿಗೆ? ಗೊತ್ತಿಲ್ಲ ಗುರುಗಳೇ. ಹೋಗ್ಲಿ, ಮಾಂಗಲ್ಯ ಸರ ಮಾಡ್ಕೋತಾರೆ, ಆಮೇಲೆ ತಿಂಗಳ ಶಾಸ್ತ್ರಕ್ಕೆ ಅದೆಷ್ಟಿರಬೇಕು ಅಂತ ಗೊತ್ತಿದೆಯಾ? ಗೊತ್ತಿಲ್ಲ ಗುರುಗಳೇ. ಅಲ್ಲ ಸರಿ, ಮಾಂಗಲ್ಯ ಸರ ಆಗಲಿ ಅರ್ಶಿನದ ದಾರ ಆಗಲಿ ಎಷ್ಟಿರಬೇಕು ಅಂದ್ರೆ ಅದು ಹೆಂಗಪ್ಪ? ಅದು ಯಾರು ಹೇಳಿರೋದು? ಹೇಳೇ ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇರೋದು. ಹೌದು, ಯಾರು ಹೇಳಿಲ್ಲ. ಪ್ರಮಾಣ ಇದೆಯಲ್ವಾ? ಹೌದು ಹೌದು. ಅದೆಷ್ಟು ಪ್ರಮಾಣ ಇರಬೇಕು ಅಂದರೆ, ಮಾಂಗಲ್ಯ ಧಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಮಾಂಗಲ್ಯ ಕಟ್ಟುವಂತಹ ಗಂಡು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಸೈಡ್ ಮಾತ್ರ ಆಗತ್ತೆ, ಹೆಣ್ಣಿನ ಕೆಲಸ ಏನೂ ಇಲ್ಲ ಅಲ್ಲಿ. ಇದಾಗಬೇಕು. ಮಾಂಗಲ್ಯ ಧಾರಣೆ ಸಮಯದಲ್ಲಿ ಹೆಣ್ಣಿಂದೂ ಕೂಡ ಪಾತ್ರ ಅಲ್ಲಿ ಕೈಂಕರ್ಯ ಕೆಲಸ ಆಗಬೇಕು. ಮಾಂಗಲ್ಯ ಕಟ್ಟು ಗಂಡಸು, ನಾವೇನು ಮಾಡೋಣ? ಹೌದು, ಏನು ಮಾಡಬೇಕು? ಅದೇ ರಾಂಗ್ ಆಗಿರೋದಿಲ್ಲಿ. ಯಾಕೆಂದ್ರೆ ಎರಡು ಒಂದಾಗೋದಕ್ಕೆ ಮದುವೆ ಮಾಡೋದು. ಹೌದು. ಇಲ್ಲಿ ಮಾಂಗಲ್ಯ ಅಮ್ಮ ಅವ್ನು ಮಾತ್ರ ಕಟ್ತಾ, ಹೆಣ್ಣಿನ ಕೆಲಸ ಏನು? ಹೆಣ್ಣು ಏನು ಮಾಡಬೇಕಿತ್ತಾಗಾದ್ರೆ? ಇದು ವಿಚಿತ್ರವಾಗಿ ಕಾಣಿಸ್ಬೋದು ಪ್ರತಿಯೊಬ್ಬರಿಗೂ. ಗಂಡು ಆದವನು ಮಾಂಗಲ್ಯ ಕಟ್ತಾನೆ, ಹೆಣ್ಣು ತಲೆ ಬಗ್ಸ್ಕೊಂಡು ಕಟ್ಟಿಸ್ಕೋಬೇಕು.
ತಲೆ ಬಗ್ಗಿಸ್ಕೊಂಡು ಕಟ್ಟಿಸ್ಕೋಬೇಕು ಅನ್ನೋದು ಏನಕ್ಕೆ ತಲೆ ಬಗ್ಗಿಸ್ಬೇಕು ಅದು ಉತ್ತರ ಬೇಕಲ್ಲ. ಹೌದು. ಹೆಣ್ಣು ತಲೆ ಬಗ್ಸೋದು ಶರಣಾಗತಿ ಆಗಿದ್ದೀನಿ ಅಲ್ಲ. ಹಾಗಿದ್ಮೇಲೆ ಹೆಣ್ಣು ಶರಣಾಗತಿ ಆಗಿದ್ದಾಳ? ಮೇಲೆ ಬೀಳ್ತಾಳೆ. ಹೌದಾ? ಹೌದೌದು. ಆದರೆ ತಲೆ ಬಗ್ಗಿಸುವುದು ಸರಿ, ಯಾಕೆ ಬಗ್ಗಿಸ್ಬೇಕು? ಇದು ಇಲ್ಲಿ ವೈಜ್ಞಾನಿಕವಾಗಿ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಆಧ್ಯಾತ್ಮಿಕವಾಗಿ ಹೆಣ್ಣನ್ನು ಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ. ಹೌದು. ಆ ಮಹಾಲಕ್ಷ್ಮಿ ಆಗಬೇಕು ಅಂದರೆ ತಲೆಯ ಬಗ್ಗದಾಗ ಮಹಾಲಕ್ಷ್ಮಿ ಆಗ್ತಾಳೆ. ಧರ್ಮಕ್ಕೆ ತಲೆಬಾಗಿದ್ದೀನಿ ಅಂತಾನೆ ಹೊರತು ಗಂಡನಿಗೆ ತಲೆಬಾಗಿದ್ದೀನಿ ಅಂತಲ್ಲ.